ಮಕ್ಕಳು ಬರ್ಲಿ ಒಳಗ್ ಬರ್ಲಿ ಒಳಗರ ಆವೆ ಒಳಗಾವೆ ಏನ್ ಹೇಳಿದೆ ಬಾಯಿ ಬೀಗಡಿದ ಮಾತಾಡ ನಮ್ಮ ಮಕ್ಕಳ ಸುದ್ದಿಗೆ ಯಾಕೆ ಬರ್ತೀವಿ ಮಗನ ಮಕ್ಕನ ಅನ್ಯಾಯ ಮಾಡೋಳ ಮಗನ ನಮ್ಮ ಅಕ್ಕನ ಹೆಸರು ಎತ್ತು ಯೋಗ್ಯತೆ ನೀನು ಮಗನ ನಮ್ಮ ಅಕ್ಕ ಮಹಾಪತಿವ್ರತೆ ಅಂತೇಳಿ ಸುತ್ತ ಹತ್ತು ಹಳ್ಳಿಗೂ ಹೆಸರು ವಾಸಿಯಾಗ್ಯಾಳ ಮಗನ ಮದುವೆಗಿಂತ ಮುಂಚಿತವಾಗಿ 3 ಮಕ್ಕಳು ತಾಯಿ ಲೇಕಿ ಮಗನ ಒಯ್ದು ಮದುವೆಗಿಂತ ಮುಂಚೆ 3 ಮಕ್ಕಳ ತಾಯಿ ಪತಿವ್ರತೆನಾ? ಹೌದ್ರಿ, ಮದುವೆ ಆದ್ಮೇಲೆ ಎಲ್ಲ ಹೊಡಿತಾರ. ಮದುವೆಗಿಂತ ಮುಂಚಿತವಾಗಿ ಹಳೆಯವ್ರನ್ನ ತೋರಿಸ್ತಾರ ನೀವು. ಆ ಸಾಧನೆ ನಮ್ಮ ಅಕ್ಕ ಮಾಡ್ಯಾಳ. ಸರ್ಕಾರ ಕಣ್ಣು ಮುಚ್ಕೊಂಡ್ ಕುಂತೈತೆ. ಯಾವತ್ತೋ ಆಕಿನ ಬೆಂಗಳೂರು ಕರೆಸಿಕೊಂಡು ಸನ್ಮಾನ ಮಾಡಬೇಕಾಗಿತ್ತು, ಪ್ರಶಸ್ತಿ ಕೊಡಬೇಕಾಗಿತ್ತು. ಏನಂತ ಅಂದ್ರೆ ತಾಳಿ ಇಲ್ಲದ ತಾಯಿಯಾದ ಮಹಾತಾಯಿ ಅಂತ ಹೇಳಿ ಭಯ ಹೊಳ ಬಿದ್ದು ಸಾಯ್ತಾರ ಮಗ ಇವ. ಹೌದೌದಪ್ಪ, ಶಾಣಿದೀರಿ. ಏನ್ ಗಲಾಟೆ ಏನದು? ಏನ್ ಲಗ್ನ ಅಂದೆ? ಮಗಳ ಬದ್ನಿಕಾಯಿ ರೊಕ್ಕ ಕೊಡ್ಲಾರ್ದು ಹೋಗಿದ್ದಿ, ಕೊಡ್ತೇವ್ ಬಂದು ಜಾಡ್ಸ್ ಹೋಗಿಲ್ಲ. ಎಲ್ಲಿ ಬದ್ನಿಕಾಯಿ? ಬದ್ನಿಕಾಯಿ ಸುಡಿಯವನ ಕರಿ ಒಳಗಿಲ್ಲವನ. ಅವನ್ ತಪ್ಪಿತ್ತು, ಅವ್ನು ಜಾಡ್ಸಿ ಬದಿರಿ. ನನ್ ತಪ್ಪಿತ್ತು, ನಾನು ಕರ್ಕೊಂಡು ಕಾಫಿ ಕೊಡಿರಿ. ಏನ್ ಗಲಾಟೆ ಏನಂತ? ಬೇವರ್ಷ ನಮಗೆ ಬದ್ನಿಕಾಯಿ ಮಾರವ್ರಿ. ಏನಪ್ಪ? 3 ಗುಂಪಿ ಬದ್ನಿಕಾಯಿ ಕೂತಿದ್ದ. 3 ಗುಂಪಿ. ಮೊದಲೇ ಗುಂಪಿ ಬದ್ನಿಕಾಯಿ ಹೆಂಗಪ್ಪ ಅಂತ ಕೇಳಿದ್ರೆ 30 ರೂಪಾಯಿ ಅಂತ. ಮತ್ತೆ 2ನೇ ಗುಂಪಿ ಬದ್ನಿಕಾಯಿ ಹೆಂಗಪ್ಪ ಅಂತ ಕೇಳಿದ್ರೆ 30 ರೂಪಾಯಿ ಅಂತ. ಮತ್ತೆ 3ನೇ ಗುಂಪಿ ಬದ್ನಿಕಾಯಿ ಹೆಂಗಪ್ಪ ಅಂತ ಕೇಳಿದ್ರೆ ಹಂಗ ಅಂದ್ಕೊಂಡು ಮತ್ತೆ ಇಟ್ಕೊಂಡು ಏನ್ ಮಾಡ್ತೀವಿ? ಹಾಕಂದ್ರೆ ಹಾಕಿಸ್ಕೊಂಡ್ ಬಂದೀನಿ. ಮತ್ತೆ ರೊಕ್ಕ ಕೇಳ್ತಾ ನೀವು ಇದಾಗಲ್ಲ. ಹೋಗ್ಲಿ, ಮೊದಲನೇ ಗುಂಪಿಗೆ ಎಷ್ಟು ಹೇಳ್ದ? 30 ರೂಪಾಯಿ. 2ನೇದಕ್ಕೆ 30 ರೂಪಾಯಿ. 3ನೇದಕ್ಕೆ ಅವ್ ಹಂಗ ಪುಕ್ಷಟಿ ಅಂತ. ಪುಕ್ಷಟಿ ಅಲ್ವಪ್ಪ, ಅದಕ್ಕೂ 30 ರೂಪಾಯಿ ಆಗ್ತಾ ಅಂತ ರೇಟು. 3 ಗುಂಪಿ ರೇಟ್ ಹೇಳ್ತಾನೆ, 2 ಗುಂಪಿ ರೇಟ್ ಹೇಳ್ತಾನೆ. ಹೌದು. ಮತ್ತೆ 3ನೇ ಗುಂಪಿ ರೇಟ್ ಹೇಳಕ್ಕೆ ಬಾಯಾಗ ಬದ್ನಿಕಾಯಿ ಜಡ್ಕೊಂಡು ಇಷ್ಟು ದಟ್ಟ ಇದೆ ಅವ್ನು ಗೊತ್ತಾಗಿದೆ ಹೇಳ್ತಿದ್ದ ಅವನು. ಹೋಗ್ ಮಕ್ಕಳ್ರೆ, ಹೆಣ ಹಾರಾಡ್ಯಾವು. ಮಗಳ ಗುಂಡ ಅಟೋಪ ಬಾಡದೇವೆ, ಅಟೋ ಬಾಡಿಗೆ ಕೊಡ್ತೇನೆ ಬಂದು ತಲ್ಲಿ ಹೊಡಿಲ್ಲ ಮಗನೇ. ಗುಂಡಣ್ಣ, ನೀನು ಆಟೋಗೆ ಬಂದೇನಪ್ಪ? ಮತ್ತೆ ನಾನು ನಡ್ಕೊಂತ ಬರ್ಲೇನಪ್ಪ? ಯಾರ ಮನೆ ಆಳ ಮನುಷ್ಯ? ನಾನು ಯಾವ ಮನೆ? ರಾವ್ ಬಹದ್ದೂರ್ ನಾಗರಾಜಪ್ಪ ಮನೆ ಆಳ ಮನುಷ್ಯ. ನಾನು ನಡ್ಕೊಂತ ಅಡ್ಡಾಡಿರಿ ಮನೆ ಕಿಮ್ಮತ್ರ. ನಾಳೆ 4 ಜನ ನನ್ನ ಬಿಡ್ತಾರ, ನಿಮ್ಮನ್ನ ತಗೋತೆ. ಯಾಕೋ? ಏನ್ ಬಾಯ್ತು, ತಾವು ನೋಡಿದ್ರೆ ಹೆತ್ತಬೇಕಂತ ಕಾರ್ ಅಂತ ತಿರ್ಗಾಡ್ತಾರ. ಪಾಪ ಹುಡುಕೊಂದು ನ್ಯಾನೋ ಕಾರ್ ಕೊಡ್ಸಕ್ಕೆ ಅಂತ ದಾಡಿ ಕೈ. ಯಾವ ಕಾರು? ನ್ಯಾನೋ ಕಾರ್. ಯಾವ ಕಾರು? ತಿರ್ಗಾಕ್ ಬೈಕ್ ಇಟ್ಟಿದ್ದೇನೋ. ನ್ಯಾನೋ ಕಾರ್ ಬೇಕಿತ್ತಂತೆ. ಡ್ರೈವರ್ ಹತ್ರ, ಆಟೋ ಹತ್ರ ಬರೋದ್ರ ಬಂದಿ ಅಲ್ವಾ? ಏನ್ ಗಲಾಟೆ ಅಂತ? ಅದು ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಅದು ನನಗೆ ಅವನಿಗೆ ಕೇಳ್ತೇನೆ. ಅವನೇ ಜಾಡಿಸಿ ಒದ್ದು ಬಿಟ್ಟಿನ. ಮತ್ತೆ ಅವನ ನಾ ಏನ್ ಕೇಳಿದೆ? ಅವನ ಏನ್ ಕೇಳಿದೆ? ಇಲ್ಲಿಂದ ನಮ್ಮ ಅಪ್ಪರ ಮನೆಗೆ ಏನು ಬರೀ ಬಾಡಿಗೆ ಅಂತ ಕೇಳಿದೆ. ನಿಮ್ಮ ಅಪ್ಪರ ಮನೆಗೆ ಇಲ್ಲಿಂದ ಮೀಟರ್ ಮೇಲೆ 1 ರೂಪಾಯಿ ಅಂತ. ಸರಿ, ಸಸ್ತ ಅನಿಸ್ತಾನೆ. ಸರಿ ಬಾರಪ್ಪ ಅಂತಂದೆ. ಮನೆಗೆ ಬಂದ ತಕ್ಷಣ ಮೀಟರ್ ಮ್ಯಾಗ 1 ರೂಪಾಯಿ ಇಟ್ಟು ಹಿಂಗೆ ಬರಾಕತ್ತೀನಿ. ಒಳ್ಳೆ ಕರೆದು ಎದಿ ಮೇಲೆ ಹಂಗೆ ಹಿಡಿದು ರೊಕ್ಕ ಕೇಳ್ತಾನೆ. ಮತ್ತೆ ಬಸ್ ಸ್ಟ್ಯಾಂಡ್ ಇಂದ ಮನೆ ತನಕ ಬಂದು 1 ರೂಪಾಯಿ ಸುಮ್ಮನೆ ಬಿಡ್ತಾನೆ. ನೀವು ಹಂಗ ಮಾಡ್ತೀರಿ? ಚಾರ್ಜ್ ನಿಮ್ಗೆ ಯಾಕೋ? ಅವ ಅಂದಿದ್ದೇನು ಏನಂತ? ಮೀಟರ್ ಮ್ಯಾಗ 1 ರೂಪಾಯಿ ಅಂತ ಹೇಳಿ. ಅದ್ರಾಗ 4 ಗಂಟೆ ಕಡಿಮೆ ಕೊಟ್ಟರೆ ನಾನು ಇಲ್ಲ. ಮತ್ತೆ 1 ರೂಪಾಯಿ ಇಟ್ಟಿದ್ದೀನಿ, ಹೌದಲ್ಲ? ಅವ್ನು ಮೀಟರ್ ಎಷ್ಟಾಗಿದೆ ಅಂತ ನೋಡಿ ಏನದು ಮೀಟರ್ ಹೇಳಿದ್ಯಾ? ಕೆಲ 1 ರೂಪಾಯಿ ಬಂದು ಸುಮ್ಮನೆ ತಲೆ ಎಲ್ಲಿಂದ ಗಂಟು ಬಿದ್ದಲೆ. ಅವ್ನು ಕೇಳಷ್ಟು ದುಡ್ಡು ಕೊಡ್ಬೇಕಾಗಿತ್ತು. ಕೊಡ್ತಿದ್ ನಾವು ಒಬ್ಬನ ಬಂದಿಲ್ಲ ಅದ್ರಾಗ. ಮತ್ತೆ ಅವನು ಬಂದಾನ. ಪುಣ್ಯಕ್ಕೆ ಆಟೋ ಡ್ರೈವರು ಇರುವಲ್ಲ ಮ್ಯಾಗನ ಹೋದ್ರೆ ನಾವು ಇನ್ನು ನಾನು ಒಬ್ಬನ ಕುಂಡಿಸ್ಕೊಂಡು ತಾನು ಇಳಿದು ದುಗಿಸ್ಕೊತ ಬಂದಿದ್ರೆ ಅವನು ಶ್ರಮ ನಮಗೆ ಅರ್ಥ ಆಗ್ತಿತ್ತು. ತಗೊಳ್ಪ ಶ್ರಮ ಇದ್ದೀವಿ ಅಂತ ಕೊಟ್ಟೆ. ಏನ್ ಅವನ ಬಾಡಿಗೆ ನಾನೇ ಕೊಡ್ಲೆ? ನಮ್ಮ ಅಪ್ಪನ ರೇಷನ್ ಕಾರ್ಡ್ನಾಗ ಅವನ ಹೆಸರು ಐತೆ. ಹೋಗೋ ಮಕ್ಕಳ್ರೆ, ಚಂಡಿಗೆ ಚಂಡ ಕುಡ್ದಾಳೆ ಅವು. ಇಲ್ಲ ಇಲ್ಲ ಅಂತ ಹೇಳಿ ಉತ್ತತ್ತಿ ಅಲ್ಲ ನಿಮ್ಮವ್ವನ ತತ್ತಿ 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 ಯಾವುದು ಉತ್ತತ್ತಿ ಯಾವುದು ವ್ಯತ್ಯಾಸ ಗೊತ್ತಾಗಲ್ಲ. ಭಾಡ್ಯ ಹಳೆ ಭಾಡ್ಯ. ಅಪ್ಪರ ಸ್ವಲ್ಪ ಹೊರಗ ಕಳಿಸ್ರಿ ಅವನ್ನ. 4 ಮಂದಿ ಮುದುಕ್ಯಾರ ಕೂಡಿರಿ, ನೆತ್ತಿ ಕಳ್ಸ್ತೀನಿ. ಎಲ್ಲ ಪೆನ್ಸಿಲ್ ಮೇಲೆ ಕುಡಿಯ ಹೊರಗೆ ನಾವು ಈ ಮನೇಲಿ ತತ್ತಿ ತಿಂತೀವೇನಲ್ಲೇ? ಈ ಮನ್ಯಾಗಲ್ಲ, ಆ ಒಳಗಿನ ಮನ್ಯಾಗ ಮಾಡಿಸಿದ್ ನಾವು. ಒಳಗೆ ಮನೆ ಬೇರೆ ಇತ್ತು, ಈ ಮನೆ ಬೇರೆ ಎಲ್ಲ ಒಂದೇನೆ. ಹೌದು, ತತ್ತಿ ಯಾರು ತಿಂತಾರ ನಮ್ಮ ಮನ್ಯಾಗ? ವಿಚಾರ ಮಾಡಕತ್ತೀನಿ, ಯಾರು ತಿಂತಾರಂತ ತಂದಿದ್ದೇವೆ. ಅದ್ರ ಹೆಸರು ಹೇಳಿದ್ರೆ 3 ಸರಿ ಜಳಕ ಮಾಡಿರ್ತೇನೆ ನಾನು.
ನೀನು ಶಾಣಪ್ಪ 3 ಸಲ ಜಳಕ ಮಾಡ್ತೀಯೇನು ತತ್ತಿ ಅದು ಏ ಬಟ್ ನೀರೇನೋ ಸ್ವಲ್ಪ ಬಿಸಿನೀರು ಇಡು. ಜಳಕ ಹೋಗ್ತೀನಿ ಮತ್ತೆ. ಹೌದು ತತ್ತಿ ಅದು ಅದು ಮೊನ್ನೆ ಕಾಲು ದಿವಸ ಎತ್ತಿಗೆ ಗೊಟ್ಟೆ ಹಾಕಕ್ ತೊಗೊಂಬಂದಿಲ್ಲ ಅದ್ರ ರೊಕ್ಕ ಕೇಳ್ತಾಳ ಆಕಿ ಕೊಡ್ಬಾರ್ದಾನ ಆಕಿಗೆ. ಕೊಟ್ಟಿದ್ದಲ್ಲೇ ನೀವು ನನಗ್ ಕೊಟ್ಟಿದ್ರಿ ಹಾ. ನಾ ಆಕಿ ಕೊಟ್ಟಿಲ್ಲ. ಅದಕ್ಕೆ ಕೇಳ್ತದಲ್ಲ ಏನ್ ಮತ್ತೆ ಸಿನಿಮಾ ನೋಡಿದೆ ಅವತ್ತ. ಸಿನಿಮಾ ಏ ಅಮಿತಾಬ್ ಬಚ್ಚನ್ ನೋಡಿದ್ರಿ. ಅಮಿತಾಬ್ ಬಚ್ಚನ್ ಒಂದು ಹಾಡು ಹೇಳ್ಯಾದ್ರಾಗ ಬಹಳ ಚಂದ ಹಾಡ್ಯಾರಪ್ಪ. ಅಮಿತಾಬ್ ಬಚ್ಚನ್ ಬಾಂಬೆದಾಗ ಸುಮಾರು ಒಂದು 6 ವರ್ಷ ಹೋಗೈತೆ ಅಂತ ಆ ಸಿನಿಮಾ. 6 ವರ್ಷ ಅದ್ರಾಗ ಒಂದು ಹಾಡು ಹೇಳ್ಯಾರ ಯಾವ್ದೇ ಬಹಳ ಚಂದ. ಯಾವ್ದು ಹೇಳ ಬೇಡುವೆನು ವರವನ್ನು ಕೊಡುತ್ತಾಯ ಜನ್ಮವನ್ನು ಕಡೆತನಕ ಮರೆಯಿಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಅದು ಅಮಿತಾಬ್ ಬಚ್ಚನ್ ಈ ಹಾಡು ಹಾಡಿದ್ನ ನಾ ಚಾಲು ಹೋಗೋದಕ್ಕಿಂತ ಮೊದಲು ಟಾಕೀಸ್ನಾಗ ಹಾಡು ಹಾಕಿದ್ವಿ. ಅದಕ್ಕೆ ನಮ್ಮ ನಾಳೆ ವಿಚಾರ ಮಾಡಿದ ಅಮಿತಾಬ್ ಬಚ್ಚನ್ ಹಿಂದಿ ಫಿಲಮ್ ನಲ್ಲಿ ಅವನೆಲ್ಲ ಹಾಡಿದಪ್ಪ ಅಂತ ಹೇಳಿ. ಸರಿ ಟೈಮ್ ಎಷ್ಟಾಯ್ತು ಈಗ ಈಗ ತರಕಾರಿ ತಂದ್ರೆ ಬಟ್ಲು ತಗೊಂಡು ಅಡಿಗೆ ಮಾಡೋದು ಯಾವಾಗ ನಾವು ಊಟ ಮಾಡಿ ಅಂಗಡಿ ಹೋಗೋದು ಎಷ್ಟೊತ್ತಿಗೆ ಯಾವಾಗ ಮಾಡಿ ಹಾಕಿ ನಾವು ತಿನ್ಬೋದು. ನೀವು ನಾನು ಬಜಾರ್ಗೆ ಹೋದಾಗ ನಾಷ್ಟ ಮಾಡಿ ಬಂದಿರ್ತೀವಿ ಹೊರತು ಲೇಟ್ ಆದ್ರೂ ಪರವಾಗಿಲ್ಲ ಅಂತ ನಾಷ್ಟ ಮಾಡ್ಬೋದು. ಇನ್ನು ಒಂದು 3 ವರ್ಷ ಆತಲ್ರಿ, ಒಂದು ಗಡಿಯಾಳ ಕೊಡಿಸ್ರಿ, ಒಂದು ವಾಚ್ ಕೊಡಿಸ್ರಿ ಅಂತ ಹೇಳಿ. ಓಹೋ ಗಡಿಯಾರ ಇಲ್ಲದಕ್ಕೆ ಲೇಟ್ ಮಾಡ್ತೀಯ ನೀನು? ತಿಂಗಳ 10 ರೂಪಾಯಿ ಕೊಟ್ಟಿದ್ರೆ ಮುಟ್ಟುತ್ತೆ ರೊಕ್ಕ. ತಗೋ ಇದು ವಾಚ್ ನೀನೇ ಇಟ್ಕೋ. ಏನ್ ಮಾಡಿ? ನಾಳೆ ಕರೆಕ್ಟ್ ಟೈಮ್ ತಂದ್ಬಿಡು. ಏನಿದೆ ಸುಮ್ಮನೆ ಇದ್ವಿ. ಏನಂದ್ರೆ ಸುಳ್ಳು ಡಬ್ಬಿಲ್ಲ. 6,000 ರೂಪಾಯಿ ಕೊಟ್ಟಿದ್ದೀನಪ್ಪ. 6,000? 6,000 ಒಂದಕ್ಕೂ ಏನು ಕಿಲೋಕ್ಕೂ? ವಾಚ್ ಕಿಲೋಮೀಟರ್ ಸಿಗ್ತದೆ ನಲ್ಲಿ. ಅದು ಒಂದಕ್ಕೆ ಕೊಟ್ಟಿದ್ದೀನಿ 6,000. ಯಪ್ಪ ನನಗೆ ಕೊಟ್ಟ ತಟ್ಟಾಗಿಬಿಟ್ಟು ನೀವು ನನಗೆ ತಿಳಿಸಿ ಹೇಳಿ, ನನಗೆ ಗೊತ್ತಾಗಲ್ಲ. ಟೈಮ್ ಗೊತ್ತಾಗಲ್ಲ. ಗೊತ್ತಾಗಲ್ಲ. ನಾನು ಹೆಬ್ಬೆಟ್ ನನ್ನ ಮಗ ನಾನು. ಸರಿ ಎರಡು ಹೊಡೆದು ಹೇಳ್ರಿ, ನಾಯಿ ನಿಮ್ಗೆ ಒಳ್ಳೆ ಹೊಡೆಯಲ್ಲ. ಹೊಡೆಯೋದು ಬೇಕಾಗಿಲ್ಲ, ನೀನು ನಾನು ಹೊಡೆಯೋದು ನಾನು ಹೊಡೆಯೋದು ಬೇಕಾಗಿಲ್ಲ ಅಂತ ಹೇಳು. ಈಗ ಇದೇನು ಕೆಲಸ ಸಿಕ್ಕಿದೆ ಗಿಡ್ಡಿದ ಒಳಗ? ಗಿಡ್ಡಿನ ಗಂಟೆ ತೋರಿಸು. ಗಂಟೆ ತೋರಿಸು. ಓ ಗಿಡ್ಡಿ ಗಂಟೆ ತೋರಿಸ್ತಾಳಂದ್ರಿ. ಮತ್ತೆ ಇವನೇನು ಕೆಲಸ ಇವಂದು ಲಂಬುಂದು? ಅದು ನಿಮಿಷ ತೋರಿಸುತ್ತು. ಓ ಲಂಬು ನಿಮಿಷ ತೋರಿಸ್ತ. ಹಿಂಗೆ ಕೇಳ್ತೇವೆ ಒಂದು ಬೇಸರ ಮಾಡ್ಕೊ. ಇಲ್ಲ ಹೇಳಪ್ಪ. ಈ ಗಿಡ್ಡಿ ಮೇಲೆ ಲಂಬು ಬಂದು ಮಲ್ಕೊಂಡಾಗ ಎಷ್ಟು ಗಂಟೆ ಆಗುತ್ತೆ? 12 ಗಂಟೆ ಆಗುತ್ತಪ್ಪ. 12 ಗಂಟೆ ಬಂದ್ರೆ ಮಲ್ಕೋತಾರೆ ನೀವು. ಅವ್ರು ಹುಡುಗ ಇನ್ನೊಬ್ಬ ಸೊಳಕೆ ಪಾರ ಮಾಡ್ತಿರ್ತಾನೆ, ಯಾರ ಬಂದು ಅದು ಸೆಕೆಂಡ್ ತೋರಿಸುತ್ತೆ. ಯಾಕೆ ನನಗೆ ಬೇರೆ ಕೊಡಿಸ್ರಿ. ಸರಿ ಸರಿ ಶಾಣಿಗೆ ಇದಕ್ಕಿಂತ ತಿಂದು ಕೊಡಿಸ್ರಿ. ಆಯ್ತು ಕೊಡ್ತೀನಿ. ಮತ್ತು ಹೋಗಿ ಬಟ್ಟಂತ ಅಡಿಗೆ ಕಾಯಿ ಪಲ್ಯ ಕೊಟ್ಟು ಮತ್ತೆ ಜಗಳ ಮಾಡಕ್ ಹೋಗ್ಬೇಡ ಅಲ್ಲಿ. ಜಗಳ ಮಾಡ್ಬೇಡ ಬಟ್ಟನ ತಂದೆ. ಎಲ್ಲದರ ಬಟ್ಟ ಬಟ್ಟೆ ಎಲ್ಲದರ ಬಟ್ಟ ಒಳಗೆ ಅದಾನ. ಅವ ನನ್ಗೆ ಇಷ್ಟ ಆಗಿಲ್ಲ. ಮಾತಾಡ್ಬಿಟ್ಟೆ ನಾನು. ಹೌದಾ? ಮಾತಾಡಿದ್ರೆ ಜಗಳ ಬರ್ತಾವು. ಮಾತು ಮನಿ ಕೇಳಿಸ್ತಂತ, ತೂತು ಒಲಿ ಕೇಳಿಸ್ತ. ಯಾಕೆ ಬೇಕು ದೇವ್ರೆ? ಹೌದು ಗಟ್ಟಿ ಪಾಡಿ ಬಹಳ ಚೆನ್ನಾಗಿದ್ದೀವಿ. ದುಡ್ಕೊಂಡು ತಿನ್ನಕ್ ಹೌದು. ನೋಡ್ರಿ ಓ ಅಂತ ನಮಗ ಅಲ್ಲ ಈಗ ಅಷ್ಟೇ ಅಂತ ಮಾತಾಡೋದು. ಈಗ ಅವ್ನು ಇಲ್ಲೇ ಒಳಗೆ ಅಡಿಗೆ ಮಾಡಾಗಿದ್ದಾನ ಅವ. ಮತ್ತೆ ಓ ಅಡಿಗೆ ಮನೆ ಅಲ್ಲೈತಿ. ಅಲ್ಲೈತಿ. ಹೌದು ನಾನು ಮಾಡ್ತಿದ್ದೆ. 8 ಎಕರೆ ಮನಿ ಇದು. ಅಡಿಗೆ ಮನೆ ನೋಡಿದ್ರೆ ಅಲ್ಲೈತಿ. ಸೈಕಲ್ ಮೋಟರ್ ಚಾವಿ ಇದ್ದರೆ ಅಡಿಗೆ ಮನೆಗೆ ಹೋಗ್ಬಿಡ್ತೀನಿ. ಕೊಟ್ಬಾರ ಹೋಗಲೇ. ಏನು ಗಂಡ ಇಲ್ಲೇ ಮೂಲೆಯಲ್ಲೇ ಬರುವ ಮಗನೇ ಕೊಟ್ಟಿ ಹಾ ಜೀರೋ ಮಾಡಕ್ ಹೋಗ್ಬೇಡ. ಇದಾಕಿದ್ ಇಷ್ಟ ಮಾಡಿ ಫುಲ್ ಸಿಮ್ ಹೋಗ್ಬಿಟ್ಟು ಬಂದ್ ಮಾಡ್ಬೇಡ. ಸ್ವಲ್ಪ ಇಷ್ಟ ಖರ್ಚು ಬಿಟ್ಟು ಅಲ್ಲಿ ಸೆಪ್ಟಿಕ್ ಆಗ್ಬಿಡುತ್ತಲ್ಲ. ಅಲ್ಲ ಏನ್ ಮಾಡಕ್ ಹೋಗಿದ್ದೀನಿ ಏನ್ ಮಾಡಕ್ ಹೋಗಿದ್ದಿ? ಬಟ್ಟೆ ಅಂತ ಗಲಾಟೆ ಯಾಕೆ ಮಾಡಿದೆ? ಅವಂಗೇನಂತೇಳ್ರಿ ನಾನು ಏನಂದಿ? ಬಟ್ ಈ ಬದ್ನಿಕಾಯಿ ಚೀಲ ತಗೊಂಬಂದಿನಿ, ಎಲ್ಲಿಡು ಬಕ್ರಿ ನಿಮ್ಮವ್ರ ಅಂತ ಬಿದ್ದಿದ್ ತಪ್ಪ ನಾನು. ಎಲ್ಲಿರ್ಬೇಕ ನಿಮ್ಮ ಮೌಲ ಅದು ತಪ್ಪಲ್ಲ. ಎಲ್ಲಿಲ್ಲ ಅದಕ್ಕೆ ಹಂಗಂದ್ಕೊಂಡು ಅಂದ. ಯಾವಾಗ ಅಂದ ನಾನು ನರಮಾಣ್ಲಿಕ್ಕೆ ಬೆಂಕಿ ಬಿತ್ತ. ಹೌದಾ? ಅವನು ಹ್ಯಾಂಗ ನಿನಗೆಲ್ಲ ಕಷ್ಟ? ಅವ ಹೆಂಗ ನನಗೇನು ಕಷ್ಟ ಅಂತಂದ್ರ ಅವತ್ ಮೊನ್ನೆ ಅಮಾಸೆ ಹೋಳಿಗೆ ಮಾಡಿದ್ದಲ್ಲ, ಮಾಡಿಸಿ ಎಲ್ಲಾರು ಊಟ ಕೂತಿದ್ವಿ ಇಲ್ಲೇ. ಕೂತಿದ್ವಿ
ಏನದಪ್ಪ? ಎಲ್ಲರಿಗೂ ಹೋಳಿಗೆ ಹಾಕೋತ ಬಂದ. ನನಗೂ ಹೋಳಿಗೆ ಹಾಕಿದ. ಇಲ್ಲ ಬಾಯ ಒಳಗಿದ್ದಾವು ಹೋಳಿಗೆ ಹಾಕಿದ. ಎಲ್ಲರಿಗೂ ತುಪ್ಪ ಹಾಕೊಂತ ಬರಕತ್ತಿದ್ದ. ಎಲ್ಲರಿಗೂ ಚಮಚದಾಗ ತುಪ್ಪ ಹಾಕ್ತಾನ, ನನಗ ಸೂಜಿಯಾಗ ತುಪ್ಪ ಹಾಕ್ತಾನ. ಸೂಜಿ ಅಲ್ಲ. ನಾನೇನಂದೆ ಬಟ್ರೆ ತುಪ್ಪ ತಿನ್ಲಾರ್ದ ಬಹಳ ದಿವಸ ಆಗೈತಿ, ಇನ್ನೂ ಸ್ವಲ್ಪ ಹಾಕ್ರಿ ಅಂತ ನಾ ಅಂತೀನಿ. ನನಗೇನ್ ಅನ್ಬೇಕಮ್ಮ ಏನಂತ? ಉಂಡ ತುಪ್ಪ ಅಷ್ಟೇ ಇರುವುದುಂಟು. ಅವ ಅಂದ್ಕೊಂಡು ಅವ್ನು ಬಾಳ ಜೋಗ ಬಿತ್ತು ನೋಡ್ರಿ. ಹೊಟ್ಟೆ ಹಸ್ಬಿಟ್ಟೈತಿ. ಉಂಡಿಯಾ ಒಂದ್ ಸಂಕಟ, ಬಿಟ್ಟಿಯಾ ಒಂದ್ ಸಂಕಟ. ಶಿವ ಅದನ್ನ ಮತ್ತೆ ಅದನ್ನ ಸರಿ ಮಾಡ್ತಾರಪ್ಪ. ಹೌದಪ್ಪ. ಅಲ್ಲಿಂದ ಈ ಮಠ ಎದಕ್ ಬಂದೇವ್ ನಾವು? ಅದಕ್ಕೆ ಬಂದಿದ್ದೀವಪ್ಪ. ಕುಡಿಯಾಕ ಬಂದಿದ್ವಿ. ಅದಕ್ಕ ಅನ್ನದ ಪಾಕೆಟ್ ಒಂದ್ ಚೀಟಿ ಕಟ್ಟಿ ಮ್ಯಾಗ ಅಲ್ಲಿ ಇಟ್ಟಿದ್ಯಾ. ದೇವಸ್ಥಾನಕ್ಕೆ ಹೋಗಿ ಬಂದವ್ರ ದೇವ್ರ ಪ್ರಸಾದ ಅವ್ರ ನೀವು ತಿಂದ್ರಿ. ಅದ ಈಗ ಹೇಳಕತ್ತ ಮತ್ತೆ ಅಲ್ಲಿ ಇಬ್ಬರಿಗೆ ಹೊತ್ತು ಹೊರಗೆ ಹಾಕ್ತಿದ್ದೆ ನಾನು. ಅವತ್ತಿಂದ ಇವ ಹ್ಯಾಂಗ ಅಂದ ನನ್ ಬೆಂಕಿನ ಬಂದೈತಿ. ಆಯ್ತು ಹೇಳ್ತಿತ್ತು. ಅವನಾರ ನೌಕರಿ ತೆಗಿಲಿಲ್ಲ, ನನ್ನ ತೆಗಿಲಿ. ಇಲ್ಲ ನೀವು ಇಂಪ್ರೆಷನ್ ನಾನೇ ತೆಗೆದ್ಬಿಡ್ರಲ್ಲ. ಅಷ್ಟೇ ನೋಡಿ ಯಾವ ಹೋಗ್ತೀನಿ ನೋಡಿ. ಬಾಳ ಕಾಡ್ತಾನೆ ಲೇ ಬಟ. ಇವತ್ತ ಕರಿಬೇವು ಸಿಕ್ಕಿಲ್ಲಪ್ಪ. ಇವತ್ತು ದಿವಸ ಬೇವಿನ ಎಲೆ ತೆರೆದು ಹಾಕ. ಕರಿಬೇವು ಸಿಕ್ಕಿಲ್ಲ, ಬೇವಿನ ತರಿಸಿ ಹಾಕ್ತೀಯಾ? ಹೌದೇನು ಪರಿಚಯ ಎಲ್ಲ ಇವತ್ತು? ಇವ್ರು ನಾವು ಚಡ್ಡಿ ದೋಸ್ತರು. ಒಂದೇ ಚಡ್ಡಿನ 6 ತಿಂಗಳು ಹಾಕೊಂಡೇವ್ ನಾವು. ಇಲ್ಲ ನಾ ಹಾಕೊಂಡ ಇವ್ರು ಕುಲ್ಲ, ಇವ್ರು ಹಾಕೊಂಡ ನಾ ಕುಲ್ಲ. ಅದ್ರ ಒಗದ್ ಹಾಕಿದಾಗ ಇಬ್ರು ಕುಲ್ಲ ಮುಟ್ಟಿಲ್ಲ. ಕವಾಯತು ಮಾಡ್ತಿದ್ವಿ ಇಬ್ರು. ಇವ್ರು ಹಿಂಗ ಅದಾರಲ್ಲ, ಒಂದು ಮುದುಕಿ ಇಟ್ಕೊಂಡ್ರ. ಇವರು ದಿನಗೆಲ್ಲ ತಾಳಿಯಾಗಿತ್ತು, ಮುಖ್ಯ ಬಿಚ್ಕೊಂಡಿದ್ದೀನಿ ನೀನು. ನನಗೆ ಗೊತ್ತಿರ್ತಾಳೆ ಯೋ ಮರ. ಅದು ಮತ್ತೆ ಅವ್ನು ಹೇಳ್ಕತ್ತಲ್ಲ ಗುಂಡ. ಏಪ್ಪ ನಾನೇ ಮುದುಕಿ ಇಟ್ಕೊಂಡಿದ್ದು. ನಿಮ್ಮ ಮನೆ ಹೊರಗಡೆ ಮುದುಕಿ ಅದು ಯಾವ ಮುದುಕಿಲೆ? ಅದೇನೋ ಬಂದು ಕೆಲಸ ಮಾಡೋಂಗಿಲ್ಲ. ಬರೋ ಮುದುಕಿ ಹಂಗನಲ್ಲಿ ಮುದುಕಿ ಇಟ್ಕೊಂಡಿದ್ದೆ ಅಂದ್ರೆ ಅವನೇನು ತಿಳ್ಕೊಂತಾನೆ. ಮತ್ತೆ ತಪ್ಪೇ ತಿಳ್ಕೊಂಡೆ, ನನಗೆ ಗೊತ್ತಪ್ಪ ಹಿಂಗ ಅಂತೇಳಿ. ನಿನಗೆ ವಿಷಯ ಗೊತ್ತಿಲ್ಲ. ನೀನು ಪಾಪ ಮುದುಕಿ ಓದ್ತೀನಿ ಯಾಕೋ ಏನಪ್ಪ ನಿನ್ನ ನೆನೆಸ್ಕೊಂತಾನ ಸಾಯ್ತು. ಏನ್ ಹೇಳಕತ್ತೀರಿ ನೀವು? ಸತ್ತೋತು. ಆ ಮುದುಕಿ ಸತ್ತಿದ್ದ ದೇಶ ನಾನು ಆ ಮುದುಕಿಗೆ 300 ರೂಪಾಯಿ ಕೊಡ್ಬೇಕಾಗಿತ್ತು. ಅಂದ್ರೆ ನೀ ಯಾರ್ಯಾರೇ ರೊಕ್ಕ ಕೊಡ್ಬೇಕು ಎಲ್ಲರೂ ನೆಗೆದು ಬಿಡಿ ಅಂತ ಹೇಳಿ ಸತ್ಯನ 1,000 ರೂಪಾಯಿ. ಆದ್ರೆ ಆ ಮುದುಕಿ ಸಾಯಮ್ಮನ ಹಂಗ ಸತ್ತಿಲ್ಲಪ್ಪ. ನನ್ನ ಹತ್ರ ಕರೆದು ಗುರಣ್ಣ ಗುಂಡಣ್ಣಗೆ ನಾನೊಂದು 300 ರೂಪಾಯಿ ಕೊಟ್ಟಿದ್ದೆ, ನಾನಂತೂ ಸಾಯ್ತಾ ಇದ್ದೀನಿ, ನಾ ಸತ್ರೂ ಚಿಂತಿಲ್ಲ, ಗುಂಡಣ್ಣನಿಂದ ನೀ 300 ರೂಪಾಯಿ ಇಸ್ಕೊಂಡ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಂತ ಹೇಳಿ ಸತ್ತ. ಸಾಯ್ಬೇಕಾದ್ರೆ ಆ ಮುದುಕಿ ಕೊನೆ ಆಸೆ ಇವ ಇದ್ರು. ಸಾಯ ಮುಂದೆ ಅಲ್ಲಿ ಅಷ್ಟು ರೊಕ್ಕ ಇಟ್ಟೀನಿ, ಇಷ್ಟು ರೊಕ್ಕ ಇಟ್ಟೀನಿ, ಇಲ್ಲಿ ಬಂಗಾರ ಇಟ್ಟೀನಿ, ಇಲ್ಲಿ ಬೆಳ್ಳಿ ಮುಚ್ಚಿಟ್ಟೀನಿ ತಗೊಂಡ್ರೆ ಹೇಳಿ ಸಾಯ್ತಾರೆ. ಈ ಮುದುಕಿ ರೊಕ್ಕ ಹೇಳ್ಸುತ್ತೆ. ಬರ್ರಿ ಚಾ ಕೊಡ್ತೀನಿ, ಬರ್ರಿ ಯಾರಿಗೆ ಚಾ ಕೊಡ್ತೀನಿ ನಿಮ್ಗ. ನಾವು ಅಲ್ಲಿ ಹೋಗಪ್ಪ, ಭಾಳ ಕರಿಯಾಕತ್ತ ಪುಣ್ಯ ಮಾಡಿದ್ವಿ. ಹೋಗು ಜೊತೆಗೆ ಹೋಗ್ಬೇಕಾದ್ರೆ 2 ಗುಂಡಿ ಹಿಂಗೆ ಒಂದ್ಸರಿ ದಾರ ಮಾಡಿದ್ದೆ, ಎದುರಿಗೆ ಬಂದ ಕೊರೋನಾ ಇವತ್ತು ಸಿಕ್ಕಿದಿರಿ, ಇವತ್ತು ನಾನೇ ಚಾ ಕುಡಿಸ್ತೀನಿ ನಡ್ರಿ ಹೋಟ್ಲಿಗೆ. ಇರ್ಲಿ ಬಿಡು, ಇರೋ ವಿಷಯ ಹೇಳಬೇಕು. ಏನು ಸನಿ ಮಾಡಕತ್ತನಲ್ಲ. ಏನಿಲ್ಲ ಪಾಪ ಇಂಥ ಬಹಳ ಅನಂದಾರಿ ಕೆಲಸ ಮಾಡಿರ್ತಾರ ಅಂತ ಹೇಳ್ಬಾಡ್ರಿ ಅಂತ ಹೇಳ್ತಾರ. ನಡ್ರಪ್ಪ ನಾನು ಮತ್ತೆ ಹೋದೆ ಹೋಟ್ಲಿಗೆ ಹೋದ ತಕ್ಷಣ ಗುರಣ್ಣ ಚಾ ಯಾಕೆ ಕುಡಿತೀರಿ, ನಾಷ್ಟಾನ ಮಾಡ್ರಿ ಅಂತ. ಶಬಾಷ್. ನನಗೂ ಹೊಟ್ಟೆ ಹಸ್ತಿತ್ತು, ಒಂದು ಪ್ಲೇಟ್ ಇಡ್ಲಿ ತಿಂದೆ. ನೀ ಎಷ್ಟು ಪ್ಲೇಟ್ ತಿಂದೆಲ್ಲ? 2 ಪ್ಲೇಟ್ ಇಡ್ಲಿ ವಡೆ, ಒಂದು ಮಸಾಲೆ ದೋಸೆ, ಒಂದು ಕಾಫಿ. ಚಂದ ಹೇಳ್ತಾನೆ ನೋಡು ಅದು. ಬಿಲ್ ಎಷ್ಟಾದ? ಆಗೈತೆ 380 ರೂಪಾಯಿ. ಬಿಲ್ ಹೆಂಗ್ ಅನ್ಬಿಟ್ಟ ನೋಡ್ ಮತ್ತೆ ಸಪ್ಲೈಯರ್ ಬಿಲ್ ತಂದಿಲ್ಲ. ಗುರಣ್ಣ ಈಗ ಒಂದು ಸೆಕೆಂಡ್ ನಂಬರ್ ತಿನ್ನಂತ ಅವತ್ತು ಹೋದವ ಇವತ್ತು ಭೇಟಿ ಅದೆಲ್ಲ ಹೊಟ್ಟಿಗೆ ಕುಡಿಸಿದ್ದು ತಿನ್ನಿಸಿದ್ದು ಹೇಳ್ತಾರೆ. ಯಾರು ಇಂಥವು ಮನುಷ್ಯರು ಮಾಡ್ಲಾರ್ದ ಮತ್ತಿನ್ನೇನು ಮರಕ್ ಮಾಡಕ್ಕಾಗತ್ತೆ? ಒಟ್ಟು ಉತ್ತರ ಮಾಡ್ತೀಯ. ಶಾಣೆ ಬಿಡಪ್ಪ ನೀನು. ಗುಂಡ್ಯಾಗ ಅದು ರೊಕ್ಕ ಇತ್ತು ಕೊಟ್ಟು ಬಂದಿಲ್ಲ ಅನ್ನೋದು ನನ್ನ ಗತಿ ಅಂತ. ಏನ್ ಗತಿ ಏನಂದ್ರೆ ಹೋಟ್ಲ್ ಅವ್ರೇನ್ ಹೇಳ್ತಾರ ಮಾಡ್ಬೇಕು. ಮಾಡ್ತೀಯಪ್ಪ. 100 ರೂಪಾಯಿ ತರೀಲಿ. ಯಾಕಪ್ಪ? ಸಿನಿಮಾ ನೋಡ್ತೀನಿ. ನೀನು ಯಾವ ಸಿನಿಮಾಪ್ಪ? ಗಬ್ಬಾದ ಹುಡುಗಿ. ಯಾವ್ದು? ಗಬ್ಬಾದ ಹುಡುಗಿ. ಅಪ್ಪ
ಪುಣ್ಯಾತ್ಮ ಗಬ್ಬದ ಹುಡುಗಿ ಅಲ್ಲ, ಹಬ್ಬ ಆ ಹುಡುಗಿ. ಅದು ಮೊದಲು ಹಂಗಾಯ್ತು, ಈಗ ಆ ಕೇಳ್ರಿ ಬಡ್ದು ಈ ಕೇಳ್ರಿ ಬಡ್ದು ಗಬ್ಬಾದ ಹುಡುಗಿ ಆಗೈತಿ. ಯಾರೇ ನೋಡ್ತೀನಿ ಯಾವುದು ಯಾವುದು? ಎರಡು ಕಾಲು ಗುಡ್ಡದ ಮೇಲೆ, ಎರಡು ಕಾಲು ಗುಡ್ಡದ ಮೇಲೆ, ಎರಡು ಕೈ ದೀಪದ ಮೇಲೆ, ಅದು ಎಡಕಲ್ ಗುಡ್ಡದ ಮೇಲೆ. ನೀವರ ಕೊಡ್ರಿ. ಸುದ್ದಿನೇ ಬರಬಾರ್ದು. ಮನುಷ್ಯನಿಗೆ ಜ್ಞಾನ ಇರಬೇಕು. ಅವ ಕೊಟ್ಟಿದ್ರೆ ಅಂದ್ಕೊಂಡ ನಾನು ಸತ್ತೀನಿ ಬಾಯ್ ಕೊಟ್ಬಿಡ್ತೀನಿ, ತಗೊಂಡು ಕೊಟ್ಬಿಡ್ತೀನಿ. ನಾನು ಯಾರು ಕೇಳಿ ನೋಡೋಣ ಈಗ. ಕೇಳಿ ಕೇಳಿ ಯಾರು ಕೇಳ್ರಪ್ಪ ಪಾಪ. ಯಾರು ಕೇಳೋದಿಲ್ಲ ಅವರು. ಯಾಕೆ? ಹೊಳ್ಳಿ ಕೊಡೋದಿಲ್ಲ ಒಂದು ಗೊತ್ತೈತಿ. ನಮ್ಮ ಚಿಕ್ಕಪ್ಪನ ಮನಸ್ಸಿಗೆ ಹಚ್ಚಬೇಡ. ಇಲ್ಲಪ್ಪ. ಅವ್ರು